ಅಕ್ಕ, ನಿನ್ನ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ ಕಣೆ. ಅದನ್ನು ನೆನೆಸ್ಕೊಂಡು ಬೇಜಾರಾಗಬೇಡ. ಖಂಡಿತ ನನಗೆ ಬೇಜಾರಿಲ್ಲ ನಿಧಿ. ಒಂದು ವೇಳೆ ತೇಜಸ್ಸೇ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದಿದ್ರು ನಾನು ಅವನ್ನ ಮದುವೆ ಆಗ್ತಿರ್ಲಿಲ್ಲ. ಅದ್ರ ಬಗ್ಗೆ ಕೊರಗಿಲ್ಲ ನನಗೆ. ಇದನ್ನು ನೀನು ಹೇಳ್ತಿದ್ಯಾ? ನಿಧಿ, ಪ್ರೀತಿ ಅಂದರೆ ಏನು ಹೇಳು? ಕೈ ಕೈ ಹಿಡ್ಕೊಂಡು ಓಡಾಡದ ಅಲ್ಲ ತಾನೆ? ಕಷ್ಟದ ಸಮಯದಲ್ಲಿ ಇಡೀ ಜಗತ್ತೇ ನಮ್ಮ ವಿರುದ್ಧ ನಿಂತರು ನಮ್ಮ ಜೊತೆಗೆ ನಿಲ್ಲದೆ ಪ್ರೀತಿ. ಒಬ್ರನ್ನೊಬ್ರು ಬಿಟ್ಕೊಡದೆ ಗಟ್ಟಿಯಾಗಿ ನಿಲ್ಲೋದೆ ನಿಜವಾದ ಪ್ರೀತಿ. ಆದರೆ ಅಂಥ ಸಮಯದಲ್ಲಿ ನನ್ನನ್ನು ಸಪೋರ್ಟ್ ಮಾಡೋದಿರಲಿ, ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಪ್ರಶ್ನೆ ಮಾಡಿಬಿಟ್ಟ. ಅದಕ್ಕೆ ಅವನಿಗೆ ಕುಮ್ಮಕ್ಕೆ ಯಾರು ಬೇಕಾದರೂ ಕೊಟ್ಟಿರಲಿ, ಆದರೆ ಅವನ ಪ್ರೀತಿ ಬಗ್ಗೆ ಅವನಿಗೆ ನಂಬಿಕೆ ಇರಬೇಕಿತ್ತಲ್ವಾ? ನನ್ನ ಹೊಟ್ಟೆಲಿರೋದು ಅವನದೇ ಮಗು ಅಂತ ನಾನು ಪ್ರೂವ್ ಮಾಡಿದ್ಮೇಲೆ ನನ್ನ ಮದುವೆ ಆಗ್ತೇನೆ ಅಂದರೆ ಅದಕ್ಕೆ ಏನರ್ಥ ನೀನೇ ಹೇಳು? ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಕ್ಲೀನ್ ಚಿಟ್ ತಗೊಳ್ಳೋದಕ್ಕೆ ಸಾಕ್ಷಿ ಇಟ್ಕೊಂಡು ನಾನು ಕೋರ್ಟಲ್ಲಿ ಏನಾದರೂ ನಿಂತಿದ್ದೀನಾ? ಹಾಗೆ ನೋಡಿದ್ರೆ ಇನ್ನ ಕಣ್ಣ ಮಧ್ಯೆ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬೇಕಿತ್ತು. ಆದರೆ ಯಾಕಾಗಿಲ್ಲ ಹೇಳು? ಯಾಕಂದರೆ ನೀವಿಬ್ರು ಒಬ್ರಿಗೊಬ್ರು ಜೊತೆಗೆ ನಿಂತ್ರಿ, ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಎಲ್ಲರೂ ನಿಮ್ಮ ಥರನೇ ಇರಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಈ ಮಗುನೇ ನಂದಲ್ಲ ಅಂದ್ಬಿಟ್ನಲ್ಲ, ಅದನ್ನು ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ಗಂಡಸ್ರ ಜೀವನ ಎಷ್ಟು ಸುಲಭ ನೋಡು. ಗರ್ಭಿಣಿಯಾದ ನನ್ನ 100 ಜನ 100 ಥರ ಪ್ರಶ್ನೆ ಮಾಡ್ತಾರೆ. ಆದರೆ ಇದಕ್ಕೆ ಕಾರಣ ಆಗಿರೋ ತೇಜಸ್ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಜವಾಬ್ದಾರಿ ಬಿಟ್ಟು ಆರಾಮಾಗಿದ್ದಾನೆ. ನನ್ನ ಜೀವನ ಪೂರ್ತಿ ಅಂಥವನ ಜೊತೆ ಹೇಗೆ ಬದುಕಕ್ಕಾಗತ್ತೆ ಹೇಳು? ಇಲ್ಲ ನಿಧಿ, ನನ್ನ ಬದುಕಲ್ಲಿ ಮದುವೆ ಅನ್ನೋದು ಮುಗ್ದು ಹೋದ ಅಧ್ಯಾಯ. ಹಾಗೆ ಹೇಳ್ಬೇಡ ಅಕ್ಕ. ನಿನ್ನ ಅರ್ಥ ಮಾಡ್ಕೊಳ್ಳೋರು ಬಂದೇ ಬರ್ತಾರೆ, ನೋಡ್ತಾ ಇರು. ನನಗೆ ಆ ಥರ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ನಿಧಿ. ಈಗ ನೋಡು, ಗಿಡದಲ್ಲಿ ಬಿಟ್ಟಿರೋ ಹೂವೆಲ್ಲ ಕಾಯಿ ಆಗೋಕ್ಕಾಗತ್ತಾ? ಕಂಡ ಕನಸೆಲ್ಲ ನನ್ಸಾಗತ್ತಾ? ಹಾಗಂತ ನಾವು ಜೀವನ ನಡೆಸೋದನ್ನೇ ನಿಲ್ಲಿಸ್ಬಿಡ್ತೀವ? ನಾನು ಇದನ್ನು ಬೇಜಾರಲ್ಲಿ ಹೇಳ್ತಿಲ್ಲ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಒಂದೊಂದ್ಸಲ ಏನು ಅನ್ಸ್ಬಿಡುತ್ತೆ ಗೊತ್ತಾ? ನಿನಗಿಷ್ಟೆಲ್ಲ ದ್ರೋಹ ಮಾಡೋದಕ್ಕೆ ನನ್ಗೆ ಹೀಗೆಲ್ಲ ಆಗ್ತಿದೆ ಅನ್ಸ್ಬಿಡುತ್ತೆ. ಅಕ್ಕ, ನೀನು ನಮಗೆ ದ್ರೋಹ ಮಾಡ್ದ? ಸುಮ್ಮನೆ ಏನೇನು ಮಾತಾಡ್ಬೇಡ ಕಣ. ನೀನು ಕಣ ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾ ಇದ್ರಿ, ಆದರೆ ನಿಮ್ಮಿಬ್ರ ಮಧ್ಯೆ ನಾನು ಬಂದ್ಬಿಟ್ಟೆ. ನಮ್ಮ ಮದುವೆ ನಾಟಕ ನಡೀತು. ಇದೆಲ್ಲದ್ರಿಂದ ನಿಮ್ಮಿಬ್ರ ಪ್ರೀತಿಗೆ ಎಷ್ಟೆಲ್ಲ ಮೋಸ ಆಯಿತು. ಅದಕ್ಕೆ ಅನ್ಸುತ್ತೆ ದೇವ್ರು ನನಗೆ ಎಷ್ಟೆಲ್ಲ ಶಿಕ್ಷೆ ಕೊಟ್ಟ. ಸುಮ್ಮನೆ ಇಲ್ದಿರೋ ಆಪಾದನೆ ಹೊರಿಸ್ಕೊಂಡು ಸ್ಟ್ರೆಸ್ ಮಾಡ್ಕೋಬೇಡ ಕಣ ಅಕ್ಕ. ಹಾಗೆಲ್ಲ ಏನಿಲ್ಲ, ಎಲ್ಲ ನಮ್ಮ ಕೈ ಮೀರಾಗಿರೋದಷ್ಟೇ. ನೀನು ಏನೇ ಹೇಳು ನಿಧಿ, ಇನ್ನು ಮುಂದೆ ನಾನಿಲ್ಲಿರೋದು ಸರಿ ಹೋಗಲ್ಲ. ಒಂದೊಂದು ಮಾತು ಚುಚ್ತಾ ಇದೆ. ನಾ ಹೊರಡ್ತೀನಿ ಪ್ಲೀಸ್. ನೀನಿವಾಗ ಪ್ರೆಗ್ನೆಂಟ್ ಕಣೆ ಅಕ್ಕ, ಹಾಗೆಲ್ಲ ಒಬ್ಳೇ ಇರೋದು ಸರಿಯಲ್ಲ. ಅವಳು ಒಬ್ಬಳೇ ಯಾಕಿರಬೇಕು? ಈ ಅಜ್ಜಿ ಅವಳ ಜೊತೆಗಿರ್ತಾಳೆ ಅನ್ನೋದು ಮರ್ತೋಯ್ತಾ ನಿಂಗೆ? ನನ್ನ ಮೊಮ್ಮಗಳನ್ನ ಬಿಟ್ಕೊಟ್ಬಿಡ್ತೀನ? ಆಗಬಾರ್ದು ಆಗೋಗಿದೆ. ಅದ್ರ ಬಗ್ಗೆ ನನಗೂ ಬೇಜಾರಿದೆ. ಹಾಗಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಜೀವನ ಮುಂದೆ ಹೋಗೋದು ಬೇಡವಾ? ಅಲ್ಲ ಅಜ್ಜಿ, ನೀವಿಲ್ಲೇ ಇದ್ರೆ ಏನಾಗುತ್ತೆ ಅಂತ. ನಿಧಿ, ಈ ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ಲ. ಎಷ್ಟಾದರೂ ನಾವು ಹೊರಗಿನವ್ರು ಆಗ್ತೀವಿ ನಿಧಿ. ಆ ಸಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಕೊಂಡಿದ್ವು. ಹ್ಞೂ ಅಕ್ಕ, ಕಷ್ಟ ಏನಂತ ನನಗೂ ಗೊತ್ತು. ನೀನು ನಿರ್ಧಾರ ಮಾಡಿದ್ಯಾ ಅಂದಮೇಲೆ ಅದು ಸರಿನೇ ಇರುತ್ತೆ. ಆದರೆ ನೀವಿಬ್ಬರಿಂದ ದೂರ ಇರೋದು ನಂಗೆ ತುಂಬ ಕಷ್ಟ ಆಗುತ್ತೆ. ನಿಧಿ, ನಾವೆಲ್ಲರೂ ದೂರ ಹೋಗ್ತಿದ್ದೀವಾ? ಇದೇ ಊರಲ್ಲಿರ್ತೀವಿ ನೋಡು. ಹೀಗೆಲ್ಲ ಸೆಂಡ್ ಆಫ್ ಕೊಡೋ ಥರ ನಿನ್ನ ಹತ್ರ ನಂಗೆ ಇಷ್ಟ ಆಗಲ್ಲ, ಗೊತ್ತಾಯ್ತಾ? ನೀವಿಬ್ರು ಆಗಾಗ ಬಂದು ನೋಡ್ಕೊಂಡು ಹೋಗ್ಬೇಕು. ಮದುವೆ ಮಾಡಿಕೊಟ್ಟಿದ್ದೀನಿ ಅಂತ ಸುಮ್ಮನಿರೋದಲ್ಲ. ಹಾಗೆ ಈ ಪುಟಾಣಿ ಕಂದನ್ನ ಮೊದಲು ನೀನು ಹೆತ್ತು ನನ್ನ ಕೈಲೇ ಕೊಡಬೇಕು, ಗೊತ್ತಾಯ್ತಾ?
ಹೇಳಕ್ಕ, ಏನು ವಿಷಯ? ಕರ್ಣ ಅವ್ರ ಬಗ್ಗೆ ನಿನ್ಗೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ. ಇಷ್ಟು ದಿನಗಳು ಅವ್ರ ಜೊತೆ ಇದ್ಮೇಲೆ ನನಗೊಂದು ಸತ್ಯ ಅರ್ಥ ಆಗಿದೆ. ಏನಕ್ಕ ಅದು? ಈ ಜಗತ್ತಲ್ಲಿ ಅವ್ರಿಗಿಂತ ದೊಡ್ಡ ಮನಸ್ಸಿರೋ ವ್ಯಕ್ತಿನ ನಾನು ನೋಡೇ ಇಲ್ಲ. ಈ ಸಂಸಾರಕ್ಕೆ ನೆರಳಾಗಿ ನಿಂತಿರೋ ದೊಡ್ಡ ಆಲದ ಮರ ಅವರು ನಿಧಿ. ಆದರೆ ಆಲದ ಮರಕ್ಕೆ ನೀರು ಹಾಕಬೇಕು ಅನ್ನೋದು ಎಲ್ಲರೂ ಮರ್ತು ಹೋಗಿದ್ದಾರೆ. ಇಷ್ಟು ಒಳ್ಳೆ ಮನಸ್ಸಿರೋ ಕರ್ಣ ಈ ಮನೆಯಲ್ಲಿ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ ನಿಧಿ? ಹೌದಕ್ಕ, ಅವ್ರು ಅನುಭವಿಸ್ತಿರೋ ನೋವಿಗೆ ಮಿತಿನೇ ಇಲ್ಲ. ಎಲ್ರಿಗೂ ಅವ್ರು ಬೇಕಾದವರು, ಆದರೆ ಅವ್ರಿಗೆ ಯಾರು ಇಲ್ಲ ಅನ್ನೋ ಹಾಗೆ ಬದುಕ್ತಾ ಇದ್ದಾರೆ. ಈ ಮನೇಲಿರೋ ಪ್ರತಿಯೊಬ್ರು ಅವರು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಡ್ತಾರೆ. ಆದರೆ ಇಲ್ಲಿರೋ ಕೆಲವೊಬ್ರಿಗೆ ಅವ್ರು ಕಂಡ್ರೆ ಆಗೋದೇ ಇಲ್ಲ. ನೋಡು ನಿಧಿ, ಅವ್ರ ಜೀವನದಲ್ಲಿ ಈ ಒಂಟಿತನ ಹೋಗಬೇಕು. ಆ ಖಾಲಿ ಜಾಗನ ನೀನು ತುಂಬಬೇಕು. ಕರ್ಣ ಅವ್ರ ಬದುಕಲ್ಲಿ ಹುಡುಕ್ತಿರೋದು ಆಸ್ತಿ ಅಂತಸ್ತಲ್ಲ, ಕೇವಲ ಪ್ರೀತಿನ. ಇವತ್ತಿಂದ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು ನಿಧಿ. ಒಂದು ನಿಮಿಷ. ಇಲ್ಲಿ ನೋಡು, ಇದು ಬರೀ ಫೋಟೋ ಅಲ್ಲ. ಕರ್ಣ ಅವರು ಇಷ್ಟು ವರ್ಷಗಳು ಈ ಮನೇಲಿ ಹೇಗೆ ಬದುಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಇಲ್ಲಿ ನೋಡು, ಮನೆಯವ್ರು ಎಲ್ಲರೂ ಒಂದ್ ಕಡೆ ನಿಂತಿದ್ರೆ ಈ ಮನೆಗೆ ಆಧಾರ ಆಗಿರೋ ಕರ್ಣ ಎಷ್ಟು ದೂರ ನಿಂತಿದ್ದಾರೆ ಅಂತ. ಇಡೀ ಸಂಸಾರನ ಹೆಗಲ್ ಮೇಲೆ ಹೊತ್ತು ನಡೆಸ್ತಿರೋ ಕರ್ಣನ ಈ ಮನೇಲಿ ಕೆಲವೊಬ್ರು ನಡ್ಸ್ಕೊತಿರೋ ರೀತಿ ಇದು. ಪಾಪ ಈ ಫೋಟೋ ತೆಗಿಬೇಕಾದ್ರೆ ಅವ್ರಿಗೆಷ್ಟು ನೋವಾಗಿರಬಾರ್ದು. ಅವ್ರ ಮನಸ್ಸಲ್ಲಿರೋ ಎಲ್ಲ ನೋವು ಸಂಕಟನ ಮುಚ್ಚಿಟ್ಕೊಂಡು ಹೊರಗಡೆ ಎಷ್ಟು ನಗ್ನಾಗ್ತಾ ಇದ್ದಾರೆ ನೋಡು. ನಿಜ ಅಕ್ಕ, ಅವ್ರಿಗೆ ತುಂಬ ಅನ್ಯಾಯ ಆಗಿದೆ. ಪ್ರೀತಿಗೋಸ್ಕರ ಹಂಬಲಿಸ್ತಿರೋ ಕರ್ಣಂಗೆ ನೀನು ನೆರಳಾಗಿ ನಿಲ್ಬೇಕು ನಿಧಿ. ಈ ಮನೆಯಿಂದ ನಾನು ಹೊರಡೋಕ್ಕೂ ಮುಂಚೆ ನಿನಗೊಂದು ಜವಾಬ್ದಾರಿ ಕೊಡ್ತೀನಿ. ಮತ್ತೆ ಈ ಥರದೊಂದು ಫ್ಯಾಮಿಲಿ ಫೋಟೋ ತೆಗಿಬೇಕು. ಆದರೆ ಆ ಫೋಟೋದಲ್ಲಿ ಕರ್ಣ ಹೀಗೆ ದೂರ ನಿಂತಿರಬಾರ್ದು. ನೀನು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲೋದ್ರ ಜೊತೆಗೆ ಮನೆಯವರೆಲ್ಲರೂ ಅವ್ರ ಸುತ್ತಾನೇ ಇರಬೇಕು. ಈ ಕುಟುಂಬಕ್ಕೂ ಅವ್ರಿಗೂ ಇರೋ ಅಂತರನ ನೀನು ಅಳಿಸಾಕ್ಬೇಕು. ಯಾವತ್ತೂ ಅವ್ರ ಮುಖದಲ್ಲಿ ಹತಾಶೆ ಕಾಣಿಸ್ಬಾರ್ದು. ಅವ್ರು ಬಯಸಿರೋ ಪ್ರೀತಿ ಅವ್ರಿಗೆ ಸಿಗಬೇಕು ನಿಧಿ. ಹಾಗಂತ ನನಗೆ ಪ್ರಾಮಿಸ್ ಮಾಡ್ತೀಯಾ? ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ ನೀನು.